ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸೌತಿಕಾಯಿ ಪಲ್ಯ ಮಾಡಾಕತ್ತೇನ್ರಿ. ಅದ್ರಾಗ ದಪ್ಪನ್ನು ತೊಗೊಂಡನಿ, ಸಣ್ಣ ಎಳಿವು ತೊಗೊಂಡಿಲ್ಲ. ಇವ್ ದಪ್ಪ ಸೌತಿಕಾಯಿ ಐತೆ, ಗೆರಿ ಗೆರಿ ಬರ್ತಾವ ನೋಡ್ರಿ, ಅವನ್ ತೊಗೋಬೇಕ್ರಿ, ಭಾಳ ಬೆಸ್ಟ್ ಆಗ್ತತಿ. ಈಗ ಸೌತಿಕಾಯಿ ಪಲ್ಯಕ್ಕೆ ಇಂಥವು ತೊಗೊಂಡನಿ ನೋಡ್ರಿ, ಇಷ್ಟು ದಪ್ಪ ಇರಬೇಕು. ಇವೇನು ದಪ್ಪನ್ನು ಸೌತಿಕಾಯಿ ಟೇಸ್ಟ್ ಇರಂಗಿಲ್ಲ ಅನ್ಬೋದು ನೀವು, ಆದ್ರೆ ಈ ಪಲ್ಯ ಮಾತ್ರ ಭಾರಿ ಟೇಸ್ಟ್ ಆಗಿರ್ತತಿ. ಇದನ್ನ ಚಪಾತಿ ಒಳಗೆ, ಅನ್ನದೊಳಗೆ ತಿನ್ಬೋದ್ರಿ. ಮತ್ತು ಈ ಸ್ವೀಟ್ ಒಳಗೆ ಬಾಡಿಸ್ಕೊಳಕಂತ ಹೇಳಿ ಫಂಕ್ಷನ್ಗಳಾಗದೂ ಇದನ್ನು ಮಾಡ್ತಾರ್ರಿ. ಸೌತಿಕಾಯ್ದ ಇಂಥದ ಪಲ್ಯ ಮಾಡ್ತಾರ್ರಿ. ಅದನ್ನ ನೀವು ಇದನ್ನ ಮನೆಯೊಳಗೆ ಮಾಡಿದ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತತಿ. ಅದಕ್ಕೆ ನಾನು ಇದನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡಾಕ್ತೀನಿ. ಭಾಳ ಈಜಿ ಐತ್ರಿ, ಮಾಡೋ ಮೆಥಡ್ ಎಲ್ಲ ಭಾಳ ಈಜಿ ಐತಿ, ಮತ್ತು ಬೇಗನೂ ಆಗ್ತತಿ. ಈ ದಪ್ಪ ಸೌತಿಕಾಯಿನೂ ಜಲ್ದಿನೂ ಕುದಿತಾವ್ರಿ. ಅವು ಎಳಿ ಸೌತಿಕಾಯಿ ಕುದಿಯಂಗಿಲ್ಲ, ಇವ ಬೆಸ್ಟ್ ಕುದಿತಾವ್. ಅದಕ್ಕೆ ನಾನು ಇದನ್ನ ಮಾಡೋದು ತೋರ್ಸಾಕ್ತೀನಿ. ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ವಿಟಮಿನ್ ಕೆ ಮತ್ತು ಸಿ ಇದರಲ್ಲಿ ಇರೋದ್ರಿಂದ ಜೀವಸತ್ವಗಳನ್ನು ಒದಗಿಸ್ತತಿಲ್ರಿ. ಅದಕ್ಕೆ ಮತ್ತು ಇದು ಸೌತಿಕಾಯಿ ಒಳಗೆ 96% ನೀರಿನ ಅಂಶ ಕೂಡೈತ್ರಿ. ಅದಕ್ಕೆ ಇದನ್ನ ತಿಂದ್ರೆ ಹೊಟ್ಟೆ ತುಂಬಿದಂಗೆ ಆಕತಿ, ಮತ್ತು ಹೆಲ್ತಿಗೆ ಭಾಳ ಒಳ್ಳೇದ್ರಿ ಇದು. ಇದು ಮತ್ತು ಊಟದಾಗ ಅದು ತಿಂತಿರ್ತಾರಲ್ರಿ ಸೌತಿಕಾಯಿ, ಮತ್ತು ಊಟದಕ್ಕಿಂತ ಮೊದಲಾದರೂ ತಿಂದ್ರೆ ಹೊಟ್ಟೆ ತುಂಬಿದಂಗೆ ಆಗ್ತತಿ, ನೀರು ಇರೋದ್ರಿಂದ. ಅದಕ್ಕೆ ಬೆಸ್ಟ್ ಇದು. ಈಗ ನೋಡ್ರಿ, ಇದನ್ನ ಎಲ್ಲ ನಾನು ಅದನ್ನ ಕಟ್ ಮಾಡ್ಕೊಂಡನ್ರಿ ಹಿಂಗೆ ಸೌತಿಕಾಯಿನ. ಈ ಗೆರಿ ಗೆರಿ ಇರ್ತಾವಲ್ರಿ ಮ್ಯಾಲೆ, ದಪ್ಪ ಅದಾವ ಅಂತೇಳಿ ಬಿಡಬಾರ್ದ್ರಿ, ಭಾಳ ಟೇಸ್ಟ್ ಇರ್ತಾವು. ಅದ್ರದ್ದು ಪಲ್ಯ ಮಾಡಿ ನೋಡ್ರಿ ಒಂದ್ಸಲ, ಮಸ್ತಾಗಿರ್ತತಿ. ಈಗ ನೋಡ್ರಿ, ಇದಕ್ಕೆಲ್ಲ ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಈ ಖಾರದ ಪುಡಿನೂ ಎರಡನ್ನೂ ಹಾಕೊಂಡನ್ರಿ. ಹಾಕೊಂಡ ಇದು ನಾ ಖಾರ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕೊಳಕ್ತಾನೆ. ಖಾರ ಪುಡಿ ಮತ್ತು ಮನ್ಯಾಗ ಮಾಡಿದ ಒಂದು ಮಸಾಲೆ ಪೌಡ್ರನ್ನು ಹಾಕೊಂಡನ್ರಿ. ಎಲ್ಲನೂ ಹಾಕೊಂಡು ಅದಕ್ಕೆ ಈಗ ಮೊದ್ಲನ ಹಾಕೊಳಕತ್ತಾನೆ. ಈಗ ಶೇಂಗಾ ಪೌಡ್ರ್ ಹಾಕೊಳಕತ್ತಾನೆ ನೋಡ್ರಿ. ಶೇಂಗಾ ಪೌಡ್ರನ್ನು ಒಂದು 2 ಸ್ಪೂನ್ ಹಾಕೊಳಕತ್ತಾನೆ ಎಲ್ಲ. ಮತ್ತು ವೆಯ್ಟ್ ಲಾಸಿಗೆ ಇದು ಭಾಳ ಬೆಸ್ಟ್ ರೀ. ಈಗ ಉಪ್ಪನ್ನು ಹಾಕೊಳಕತ್ತಾನೆ ರೀ. ಉಪ್ಪು ಮತ್ತು ಅಚ್ಚ ಖಾರದ ಪುಡಿ, ಮಸಾಲೆ ಖಾರ ಎಲ್ಲವನ್ನು ಇದ್ರ ಮೇಲೆ, ಸೌತಿಕಾಯಿ ಹೋಳೆಯನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಅದ್ರ ಮೇಲೆ ಎಲ್ಲ ಹಾಕ್ಕೊಂಡಿರಿ. ಇನ್ನು ನಿಮ್ಮ ಟೇಸ್ಟಿಗೆ ಮತ್ತೇನಾರ ಖಾರ ಗಿರ ಹೆಚ್ಚಬೇಕಾದ್ರೆ ಹಾಕೋಬೋದು. ಈಗ ನಾನು ಒಂದು ಪಾತ್ರೆ ಇದು ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕೊಳಕತ್ತಾನೆ ರೀ. ಈಗ ನೋಡ್ರಿ, ಅದು ಸೌತಿಕಾಯಿ ದಪ್ಪ ದಪ್ಪಂಗೆ ಕಟ್ ಮಾಡ್ತಾರೆ ಸ್ವಲ್ಪ, ಅಂದ್ರೆ ಟೇಸ್ಟ್ ಬರ್ತದೆ ಅಂತ ಹೇಳಿ. ಈಗ ಇವನ್ನೆಲ್ಲ ನಾ ಎಣ್ಣೆದು ಎಲ್ಲ ಕಾಯ್ದಾದ್ಮೇಲೆ ಅದ್ರೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳಕತ್ತಾನೆ ರೀ. ಒಗ್ಗರಣೆ ಒಳಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಅದಕ್ಕೆ ಹಾಕೊಳಕತ್ತಾನೆ ರೀ. ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಆದಮೇಲೆ ಸ್ವಲ್ಪ ಫ್ರೈ ಮಾಡಿ, ಈ ಬೆಳ್ಳುಳ್ಳಿದು ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಬೋದು ರೀ ಪಲ್ಯ. ಇದಕ್ಕಂತೂ ಎಲ್ಲ ಖಾರ, ಉಪ್ಪು, ಮಸಾಲೆ ಪೌಡ್ರ, ನೀವು ಏನು ಖಾರ ಪುಡಿ, ಶೇಂಗಾ ಪುಡಿ ಎಲ್ಲ ಹಾಕ್ಕೊಂಡೈತಲ್ರಿ, ಇದಕ್ಕೆಲ್ಲ ಹಾಕಿಬಿಟ್ಟೈತಿ ಈಗ ಪ್ರಮಾಣ. ಈಗ ನೋಡ್ರಿ, ಈಗ ಇದಕ್ಕೆ ಹಾಕಿಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಹಿಂಗೆ ಫ್ರೈ ಮಾಡ್ಬೇಕ್ರಿ. ನೋಡ್ರಿ, ಇಷ್ಟು ಮಾಡಿಬಿಟ್ರೆ ಅದನ್ನು ಮುಗೀತ್ರಿ. ಎಷ್ಟು ಈಜಿ ಐತೆ ನೋಡ್ರಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರುವಂಥ ಒಂದು ಪಲ್ಯ. ಮತ್ತು ಈ ಸಜ್ಜಕ ಮಾಡ್ತಾರೋ, ಹುಗ್ಗಿ ಮಾಡ್ತಾರಲ್ರಿ, ಅದ್ರೊಳಗೂ ಇದು ಬಾಡಿಸ್ಕೊಳಕಂತ ಹೇಳಿನ ಈ ಪಲ್ಯ ಮಾಡ್ತಾರೆ. ಅಷ್ಟು ಮಸ್ತ್ ಇರ್ತದೆ. ದೇವಸ್ಥಾನದಾಗ ಮಾಡಿರ್ತಾರೆ ನೋಡ್ರಿ. ಅದಕ್ಕೆ ಈಗ ಇದನ್ನು ಇಷ್ಟು ನೀರು ಹಾಕಿಬಿಟ್ರೆ ಇದನ್ನು ಮುಚ್ಚಿಟ್ಬಿಡ್ಬೇಕ್ರಿ ಸ್ವಲ್ಪ. ಈಗ ನೋಡ್ರಿ, ನೀರನ್ನು ನಿಮ್ಮ ಸ್ವಲ್ಪ ಒಂದಿಷ್ಟು ಎಷ್ಟು ಬೇಕಷ್ಟು ಹಾಕಿ ಮುಚ್ಚಿಟ್ಟು ಒಂದು 2 ಮಿನಿಟ್ ಬಿಟ್ಟು ನೋಡಬೇಕು. ನೀರು ಬೇಕಾದ್ರೆ ಹಾಕಬೇಕು. ಅದಕ್ಕೆ ಸರಿಯಾಗಿ ಆಗ್ತಿತ್ತು ಅನ್ನೋದು ಗೊತ್ತಾತಂದ್ರೆ ಬಿಟ್ಟು ಬಿಡ್ಬೇಕ್ರಿ. ಈಗ ನೋಡ್ರಿ, ಇದಕ್ಕೆಲ್ಲನೂ ಹೆಂಗೆ ಕುದಿಯಾಕತ್ತೈತೆ ನೋಡ್ರಿ. ಮತ್ತು ಇನ್ನೊಂದು ಸ್ವಲ್ಪ ನಾನು ಇದನ್ನು ಮುಚ್ಚಿಟ್ಬಿಡ್ತೇನೆ. ಮುಚ್ಚಿಟ್ಟು ಆ ಸೌತೆಕಾಯಿಯನ್ನು ಹಿಡಿದು ನೋಡ್ಬೇಕ್ರಿ ಕುದ್ದೈತಿಲ್ಲೋ ಅಂಥೇಳಿ. ಕುದ್ದಿತ್ತಂದ್ರೆ ನಿಮಗೆ ಎಷ್ಟು ಕುದ್ದಿದ್ದೂ, ನಿಮಗೆ ಜಾಸ್ತಿ ಕುದಿಬೇಕು ಸ್ವಲ್ಪ ಕುದಿಬೇಕು ನೋಡ್ಕೊಂಡು, ಅದು ಕುದ್ದಾಗಿತ್ತಂದ್ರೆ ಆಫ್ ಮಾಡಿಬಿಡ್ಬೇಕ್ರಿ. ಈಗ ನೋಡ್ರಿ, ಇದೆಲ್ಲನೂ ಸೌತೆಕಾಯಿ, ಖಾರ, ಉಪ್ಪು ಎಲ್ಲ ಚಂದ ಮಿಕ್ಸ್ ಆಗೈತೆ ರೀ ಇದ್ರೊಳಗೆ. ಭಾಳ ಟೇಸ್ಟಿಯಾಗಿರುವಂಥ ಒಂದು ಪಲ್ಯ. ಸ್ವೀಟ್ ಒಳಗೆ ಬಾಡಿಸ್ಕೊಳಕ್ಕೆ ಮಾಡಿದ್ರಂತೂ ತೀರಾ ಭಾಳ ಅಂದ್ರೆ ಹುಗ್ಗಿ ಒಳಗದು ಭಾಳ ಟೇಸ್ಟ್ ಬರ್ತದೆ ರೀ ಇದ್ರ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಈ ರೊಟ್ಟಿ ತಿಂದ್ರೆ, ಚಪಾತಿ, ಅನ್ನ ಎಲ್ಲಕ್ಕೂ ಬರ್ತೈತಿ. ಈ ಪಲ್ಯ ಭಾಳ ಈಸಿಯಾಗಿ ಸಿಂಪಲ್ಲಾಗಿ ಮಾಡೀನಿ. ನೀವು ಒಂದು ಸಲ ಮಾಡಿ ನೋಡ್ರಿ ಅಂತ ಹೇಳೇನ ನಿಮ್ಮ ಜೋಡಿ ಇದನ್ನ ಶೇರ್ ಮಾಡ್ಕೊಳಕ್ತಾನೆ ರೀ. ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ, ಇದು ಪಲ್ಯ ಎಲ್ಲನೂ ಚಂದಂಗೆ ಈಗ ಪಲ್ಯ ಕುದ್ದೈತೆ ಅನ್ನೋದು ನಿಮಗೂ ಗೊತ್ತಾಗ್ತೈತೆ. ಅದು ನೀರೂ ಹೋಗಿರ್ತೈತಿ, ಕುದ್ದಿರ್ತೈತಿ. ಈಗ ನೋಡ್ರಿ, ಖಾರ, ಉಪ್ಪು ಎಲ್ಲನೂ ಅದ್ರ ಜೊತೆ ಚಂದಂಗೆ ಮಿಕ್ಸ್ ಆಗೈತಿ. ಈಗ ಕುದ್ದೈತ್ರಿ ಪಲ್ಯ, ಪೂರ್ತಿಯಾಗಿ ಕುದ್ದೈತಿ.
ಇದನ್ನು ನಾನು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ದಪ್ಪ ಸೌತೆಕಾಯಿ ಪಲ್ಯ ಈಗ ಫುಲ್ಲ ರೆಡಿ ಆಗೈತಿ. ಮಸ್ತ್ ಆಗಿರ್ತೈತಿ ಟೇಸ್ಟನು ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಇಷ್ಟು ಭಾರಿ ಆಗಿರ್ತೈತಿ. ಅದಕ್ಕೆ ನೀವು ಒಂದ್ಸಲ ಈಜಿ ಆಗಿರುವಂಥ ಈ ಸೌತೆಕಾಯಿ ಪಲ್ಯನ ಮಾಡಿ ನೋಡಿ ನೀವು ಊಟ ಮಾಡಿರಿ, ಮಸ್ತ್ ಆಗಿರ್ತೈತಿ. ಈಗ ನೋಡಿರಿ ಇದನ್ನೆಲ್ಲನೂ ನೀರು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ಅದು ರಸ ಬೇಕಾದ್ರೂ ಮಾಡ್ಕೋಬೋದು ರೀ, ಗಟ್ಟಿ ಬೇಕಾದರೂ ಮಾಡ್ಕೋಬೋದು. ನೋಡಿರಿ ಪಲ್ಯ ಪೂರ್ತಿಯಾಗಿ ಈಗ ರೆಡಿ ಆಗೈತಿ. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ. ಇಷ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದು ಪಲ್ಯ ಈಗ ಪೂರ್ತಿಯಾಗಿ ರೆಡಿ ಆಗೈತೆ ರೀ. ಈಗ ನೋಡಿರಿ ಇದಕ್ಕೆ ಹಾಕೈತಿ. ಈಗ ಇದನ್ನ ಸರ್ವ್ ಮಾಡಿ ತೋರಿಸ್ತೀನಿ ನಾನು. ಇದಕ್ಕೆ ಹಾಕಿ ತೋರ್ಸಾಕ್ತೇನೆ ನೋಡಿರಿ. ಎಷ್ಟು ಮಸ್ತಾಗಿರುವಂಥ ಒಂದು ಸೌತೆಕಾಯಿ ಈಜಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಎಲ್ಲ ಕಡೆನೂ ಈಗ ಸಿಗ್ತಿರ್ತೈತಿ. ನೀವು ಹೋಗಿ ಮುದ್ದಾಮ್ ಇದನ್ನ ದಪ್ಪ ಸೌತೆಕಾಯಿ ತಂದು ಈ ಪಲ್ಯ ಒಂದು ಸಲ ಮಾಡಿ ನೋಡಿರಿ, ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ.